ಅಂತ ಹೇಳಿದ್ದಾರೆ. 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಯಾರು ಇಷ್ಟ ಇರುತ್ತೋ ಹೇಳಿ ಆದ್ಮೇಲೆ ಏನಾಗಿದೆ ಗೊತ್ತಾಗಿದೆಯಾ? ಹೇಳಿ ಸರ್. ಮುಖ್ಯಮಂತ್ರಿಗಳು ಹೇಳಿ 24 ಗಂಟೆನಲ್ಲಿ 2ನೇ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. 3 ಹಳ್ಳಿಗಳಲ್ಲಿ 4 ಹಳ್ಳಿಗಳಲ್ಲಿ ಸುಮಾರು 4900 ಎಕರೆ ಜಮೀನಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಹೇಳೋದು ಒಂದು, ಮಾಡೋದು ಮತ್ತೊಂದು. ಹಾಗಾಗಿ ಈ ಸರ್ಕಾರ ಏನಿದೆ ದ್ವಿಮುಖ ನೀತಿಯ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಕೆಲವು ಬಿಲ್ಡರ್ಗಳ ಪರವಾಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ರೈತ ವಿರೋಧಿ ಸರ್ಕಾರದ ವಿರುದ್ಧ ಇವತ್ತು ನಾವು ಒಂದು ಬೃಹತ್ ರೈತರ ಪ್ರತಿಭಟನೆಯನ್ನು ಮಾಡೋರಿದ್ದೇವೆ. ಯಾವುದೇ ಕಾರಣಕ್ಕೂ ಬಿಡದಿನಲ್ಲಿ ರೈತರ ಜಮೀನನ್ನು ಒತ್ತಾಯಪೂರ್ವಕವಾಗಿ ಕಬ್ಜಾ ಮಾಡುವಂಥ ಯಾವುದೇ ನಿಲುವಿಗೆ, ಯಾವುದೇ ನಿರ್ಧಾರಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬೃಹತ್ತಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಪ್ರತಿಭಟಿಸ್ತೇವೆ. ರೈತರ ಪರವಾಗಿ ನಾವು ನಿಲ್ತೇವೆ. ಈ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸ್ತೇವೆ. ಅವರು ಜಮೀನಿಗಾಗಿ ಹೋರಾಟ ಮಾಡ್ಕೊಳ್ತಾ ಇದ್ರು. ಅವ್ರ ಜಮೀನು ಅವ್ರ ಜಾಗದಲ್ಲಿ ಅಧಿಕಾರಿಗಳಿಗೆ ಪರ್ಕೆಲ್ ಹೊಡೆದ್ರು. ಅದು ಅವ್ರಿಗೆ ಹೊಡೆಯೋದು ಬೇಡ, ನನಗೆ ಹೊಡಿಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ವಿಚಾರವಾಗಿಲ್ಲದ ನೋಡಿ, ಹೊಡೆದಿಲ್ಲ. ರೈತರು ಎಲ್ಲಿ ಹೊಡೆದಿದ್ದಾರೆ? ಹೊಡೆಯೋದಾಗಿದ್ದರೆ ರೈತ ಅಧಿಕಾರಿಗಳಲ್ಲಿ ಇರ್ತಿದ್ರ? ಪರಕೆಯಿಂದ ಪ್ರತಿಭಟನೆ ಮಾಡಿದ್ದಾರೆ. ಯಾರು ಕೂಡ ರೈತರು ಹಲ್ಲೆ ಮಾಡಿಲ್ಲ. ರೈತರಿಗೆ ಆ ರೀತಿಯ ರೈತರು ಹೊಡೆದ್ರು, ರೈತರು ಹಲ್ಲೆಕೋರರು, ರೈತರು ಕೊಲೆಘಾತಕರು, ರೈತರು ಕೊಲೆಪಾತಕರು ಅನ್ನುವಂಥ ಪಟ್ಟಣ ರೈತರಿಗೆ ಕಟ್ಟೋದಿದೆಯಲ್ಲ, ಇದು ಖಂಡಿತ ಸರಿಯಲ್ಲ. ಇದು ರೈತರು ನಾಳೆ ದಂಗೆ ಹೇಳ್ತದೆ. ಈ ಥರ ಮಾಡಿದರೆ ರೈತರು ಕೊಲೆಪಾತಕರ, ಅವ್ರ ಮೇಲೆ ಕೇಸ್ ಹಾಕ್ಬೋದಾ ಈ ಸರ್ಕಾರ? FIR ಆಗಿದೆ. ರೈತರ ಮೇಲೆ ಈ ಸರ್ಕಾರ ಕೇಸ್ ಹಾಕಬಹುದಾ? ಹಾಗಾಗಿ ಈ ಒಂದು ರೈತ ವಿರೋಧಿ ಸರ್ಕಾರ ಏನಿದೆ ಇದನ್ನು ನಾವು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಒಂದು ರೈತರ ಜಮೀನನ್ನು ವಾಪಸ್ ಕೊಡದೆ ಹೋದರೆ, ಆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಮತ್ತು ಅಧಿವೇಶನದಲ್ಲಿ ಭಾರಿ ಪ್ರತಿಭಟನೆಯನ್ನು, ಪ್ರತಿರೋಧವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.